ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು 6ನೇ ದಿನ, ಕೇರಳದಲ್ಲಿ ಲಾಸ್ಟನೇ ದಿನ, ಕೊನೆಯ ದಿನ. ಇವತ್ತು ಬೆಳಗ್ಗೆ ಕರೆಕ್ಟಾಗಿ 6:30. ಇವತ್ತು ಬಿಸಿಲು ಬೇಗನೆ ಬಂದಿದ್ದಾನೆ. ಇವಾಗ ನಮ್ಮ ಪಯಣ ಬೋಟ್ನ ಕಡೆ. ಎಲ್ಲಿ ಯಾವ ಕಡೆ ಏನಂತ ನನಗೂ ಗೊತ್ತಿಲ್ಲ, ಹೋಗುವಾಗ ಗೊತ್ತಾಗುತ್ತೆ. ಇನ್ನೇನು ಎಲ್ಲರೂ ಹೊರಡ್ತಿದ್ದಾರೆ. ಎಲ್ಲ ಸ್ನಾನ ಮಾಡಿಕೊಂಡು ಇವಾಗ ತಿಂಡಿ ತಿಂದು ಹೊರಡೋದು. ನಮ್ಮದು ಎಲ್ಲ ಸ್ನಾನ ಎಲ್ಲ ಆಯಿತು. ಇವಾಗ ಇನ್ನೇನು ತಿಂಡಿ ತಿಂದು ಹೊರಡೋದು ಒಂದೇ ಬಾಕಿ. ನೋಡಿ, ಯಾವುದಕ್ಕೂ ವಿಂಡೋದಲ್ಲಿ ಒಂದು ಗ್ಲಾಸ್ ಇಲ್ಲ. ಕೇರಳದಲ್ಲಿ ಎಲ್ಲ ಹಂಗೆ, ಯಾಕಂದರೆ ಇಲ್ಲಿ ತುಂಬ ಸೆಕೆ. ಅದಕ್ಕೋಸ್ಕರ ಯಾವುದಕ್ಕೂ ವಿಂಡೋ ಇರಲ್ಲ. ಈ ಥರ ಇರುತ್ತೆ. ಸೇಮ್ ನಮ್ಮ ಉಡುಪಿ ಮಂಗಳೂರು ಕಡೆ ಇರುತ್ತಲ್ಲ, ಸೇಮ್ ಆ ಥರನೇ ಇಲ್ಲಿ. ಯಾಕಂದರೆ ತುಂಬ ಹೀಟು, ಸೆಕೆ. ಅದಕ್ಕೋಸ್ಕರ ಟೈಮ್ ಕರೆಕ್ಟಾಗಿ ಇವಾಗ 8 ಗಂಟೆ. ಇವಾಗ ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಕ್ರೂಸ್ ಇದೆ. ಅಲ್ಲಿ ಹೋಗೋರಿಗೆ ಬಿಡಬೇಕು. ಏನೊಂದು 4 ಕಿಲೋಮೀಟರ್ ಅಷ್ಟೇ. ಒಂದು ಟ್ರಾಫಿಕ್ ಏನಿಲ್ಲ, ಬೇಗನೆ ಹೋಗ್ಬಿಡ್ತೀವಿ. ಇನ್ನೇನು ಎಲ್ಲರೂ ಹೊರಡ್ತಾ ಇದ್ದಾರೆ ನೋಡಿ, ಎಲ್ಲ ಹೊರಡ್ತಿದ್ದಾರೆ. ಬೆಳಗ್ಗೆನೇ ಸಿಟಿನೂ ಹಿಂಗಿದೆ ನೋಡಿ. ನಮ್ಮ ಹರೀಶ್ ಅಣ್ಣನೂ ಫುಲ್ಲು ಜಿಂಚಾಕಾಗಿ ರೆಡಿಯಾಗಿದ್ದಾರೆ. ಇವಾಗ ಇನ್ನೇನಿದ್ರು ಕ್ರೂಸಿಗೆ ಹೋಗಿ ಬಿಟ್ಟರೆ ಮುಗೀತು. ಅವರು ಇನ್ನೊಂದು 2 ಅವರ್ ಬರಲ್ಲ. ಆಮೇಲೆ ಸೀದಾ ಹೋಗ್ತಾ ಇರೋದೆ ಊರ ಕಡೆ ಪಯಣ. ನೋಡಿ, ನಮ್ಮ ಗಾಡಿ ಅಲ್ಲಿ ಪಾರ್ಕಿಂಗ್ ಹಾಕಿ ನಾವು ಈ ಕಡೆ ಬಂದಿದ್ದೀವಿ. ಸ್ಟೂಡೆಂಟ್ಸ್ ಇನ್ನು ಈ ಕಡೆ ಬಂದಿಲ್ಲ. ಅವರು ಕ್ರೂಸಿಗೆ ಹೋಗ್ತಾರೆ. ಕ್ರೂಸ್ ಇಲ್ಲಿದೆ ನೋಡಿ. ಇದು ಮಾತ್ರ ಸಖತ್ತಾಗೈತೆ. ಎಲ್ಲವೂ ಚೆನ್ನಾಗಿದ್ದಾವೆ ನೋಡಿ. ಇದು ಮಾತ್ರ ಯಾಕೋ ಭಾಳ ಚೆನ್ನಾಗಿದ್ದಂಗಿದೆ ನೋಡಿ. ಎಲ್ಲ ಕ್ರೂಸ್ಗಳು ಎಷ್ಟೊಂದು ನಿಂತ್ಕೊಂಡಿದ್ದಾವೆ ನೋಡಿ. ಎಷ್ಟು ಮಸ್ತ್ ಇದೆ ಪಾರ್ಕಿಂಗು. ಆ ಕಡೆ ಪಾರ್ಕಿಂಗು, ಈ ಕಡೆ ಎಲ್ಲ ಓಡಾಡಕ್ಕೆ ಮಾಡಿರೋದು. ಇದೇ ನೋಡಿ, ಹಿಂಗೆ ಹತ್ತಿಕೊಂಡು ಒಳಗಡೆ ಹೋಗೋದು ಕ್ರೂಸ್ ಒಳಗಡೆ. ಆ ಕಡೆ ಎಲ್ಲ ಚಿಕ್ಕದೇ ಇದೆ ಅನಿಸುತ್ತೆ. ಹೌದು, ಆ ಕಡೆ ಎಲ್ಲ ಚಿಕ್ಕದೇ ಇದ್ದಾವೆ. ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಕ್ರೂಸ್ಗಳೇ ಇದ್ದಾವೆ. ಈ ಕಡೆ ಪಾರ್ಕಿಂಗ್ ಏರಿಯಾ. ಕೇರಳ ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು, ಬಟ್ ಟ್ರಾಫಿಕ್ ಮಾತ್ರ ಹೆವಿ ಇರುತ್ತಷ್ಟೇ. ಯಾವ್ದಣ್ಣ ಕ್ರೂಸು ನಮ್ಮ ಕಡೆ ಇರೋದು? ಯಾವುದೋ ಲೋಕಲ್ ಕಿತ್ತೋಗಿದ್ದು. ಯಾವುದು? ಶಶಿಕುಮಾರ್. ಓ, ಒಳಗಡೆ JCBನೂ ತಗೋ ಹೋಗವ್ರೆ, ಇಟಾಚಿನ. ಓ ನೋಡಿ, ಇಟಾಚಿ ಅಲ್ಲೇನಕ್ಕಿದೆ? ಮೋಸ್ಟ್ಲಿ ಅದೇನೋ ಬೇರೆ ಮಿಷನ್ನೇ ಇರಬೇಕು. ಓ, ಒಳಗಡೆ ಎಲ್ಲ ಹೂಳು ತೆಗೆಯೋದಿರುತ್ತಲ್ಲ, ಅದನ್ಸುತ್ತೆ ಗುರು. ಎಲ್ಲ ಕ್ರೂಸಿಗೆ ಹೋಲ್ಸ್ಕೊಂಡ್ರೆ ಇದೇ ಯಾಕೋ ತುಂಬ ದೊಡ್ಡದಿದೆ ಅನ್ಸುತ್ತೆ ಗುರು. ಹೌದು, ಇದೇ ತುಂಬ ದೊಡ್ಡದಿದೆ. ಎಲ್ಲದು ನೋಡಿ, ಎಲ್ಲದು ಆಲ್ಮೋಸ್ಟ್ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲೇ ಇದ್ದಾವೆ. ಇದು ಮಾತ್ರ ದೊಡ್ಡದು. ಓ, ಇಲ್ಲೇನೋ ಬೇರೆ ಥರ ಇದೆ, ಬನ್ನಿ ತೋರಿಸ್ತೀನಿ. ಓ, ಹೆಂಗೆ ವಾಷಿಂಗ್ ಮಾಡ್ತಿದ್ದಾರೆ ನೋಡಿ. ಫುಲ್ಲು ಗ್ಲಾಸಿಗೆಲ್ಲ ಫುಲ್ ಡೈಲಿ ವಾಶ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಇದೇ ಒಂಥರ ಕ್ಲಾಸಿಕ್ ಕ್ರೂಸ್ ಹೆಂಗಿದೆ. ಚಿಕ್ಕದು, ಇದೇ ಒಂಥರ ಬೇರೆ ಥರ ಇದೆ ನೋಡಿ. ಇದು ಹೆಂಗಿದೆ
ಓ ಇದೇನೋ ಬೇರೆ ಥರ ಇದೆ. ಬೆಳಗ್ಗೆನೆ ಕರೆಕ್ಟಾಗಿ 8:30 ನಾವು ಮಾತ್ರ ಬೆಳಗ್ಗೆನೆ ಕ್ರೂಸ್ ಕಡೆ ಬಂದಿದ್ದೀವಿ ನೋಡಿ. ಎಲ್ಲಿ ಬೇಕಲ್ಲಿ ಕ್ರೂಸೇ ನಿಂತ್ಕೊಂಡಿದ್ದಾವೆ. ಒಂದೊಂದಕ್ಕಿಂತ ದೊಡ್ಡವು, ಒಂದೊಂದು ಥರ ಸ್ಪೆಷಲ್ಲು, ಒಂದೊಂದು ಥರ ಬೇರೆ ಬೇರೆ ಥರ ಎಲ್ಲ ಇದ್ದಾವೆ. ನಮಗೆಲ್ಲರ ಕಣ್ಣಿಗೆ ಆಲ್ಮೋಸ್ಟ್ ಆಗಿ ಕುಗ್ತಾ ಇರೋದು ಒಂದೇ ಕ್ರೂಸು, ಅದೇ ತೋರಿಸ್ತೀನಿ ಬನ್ನಿ. ಇವಾಗ ಇದರಲ್ಲೆಲ್ಲ ನೋಡ್ಕೊಬಂದೆ, ಇದು ಮಾತ್ರ ದೊಡ್ಡದು. ಅಲ್ಲಿ ನಿಂತಿದೆ ನೋಡಿ, ಈ ವೈಟ್ ಪಕ್ಕ ಇದೆಯಲ್ಲ ಅದೇ ತುಂಬ ದೊಡ್ಡದು. ಚೆನ್ನಾಗಿದೆ ಮಾತ್ರ, ಸಖತ್ತಾಗಿ ಸೈಕ್ ಅನ್ನಂಗಿದೆ. ಇಲ್ಲಿ ನೋಡಿ ಲಾಂಚು ಜೊತೆಗೆ ಬುಲೆಟ್ ಟ್ರೈನ್ ಇದಾವೆ ನೋಡಿ. ಇಲ್ಲಿ ವೈಟು ಬ್ಲೂ ಗ್ರೀನು ಬುಲೆಟ್ ಟ್ರೈನು, ಈ ಕಡೆ ಲಾಂಚ್ ಇದೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿದ್ದಾರೆ ನೋಡಿ. ಆ ಕಡೆ ಒಂದು ಕ್ರೂಸಿಗೆ ಹತ್ತುತ್ತಿದ್ದಾರೆ, ನಾವು ಈ ಕಡೆ ಬಂದಿದ್ದೀವಿ. ಇದೇ ಲಾಸ್ಟು, ಈ ಕಡೆಯಿಂದ ಆ ಕಡೆವರೆಗೂ ಬರೀ ಕ್ರೂಸೇ ಇರೋದು. ಅದು ಮೋಸ್ಟ್ಲಿ ಅಣ್ಣ ಹೂಳೆತ್ತದ ಅನ್ಸುತ್ತೆ ಕಣ್ರಿ, ಏನೋ ಮಿಷಿನ್ ಇದೆ ಅಲ್ಲಿ. ಅದು ಹಿಂಗೆ ಲಾಂಚ್ ಮೇಲೆ ಹಾಕ್ಯಂಡು ಹೋಗ್ಯಾರೆ. ಹೌದು. ಪಟಾಕಿ ಒಳ್ಳೆ ಇವನು ಮಾರ್ತಿರೋದೇನ ಬೆಳ್ಳುಳ್ಳಿ ಪಟಾಕಿ. ಬೋಟಿಂಗ್ ಮಾಡೋಕೆ ಸೆಲ್ಫಿ ಸ್ಟಿಕ್ ಎಲ್ಲ ಹಿಂಗೆ ಮಾಡ್ತಾ ಇದ್ದ ಸ್ಟಿಕ್ ಸಮೇತ ಕಟ್ಟಾಗಿ ಫೋನೇ ಜಾವೇದ್ ಭಾಯ್ ನೋಡೋಣ ಕಾಲ್ ಸಿಕ್ಕಿಲ್ಲ. कार है उन्हें डीजल को पैसे दिया नहीं. ಅದೇ ಒಕ್ಕ ಟ್ರೈನಿಂಗ್ ಹೋಗೋದು. ಯಾರು ನೋಡಿ ಇನ್ನು ಬರೋದಿದ್ದಾರೆ. ಅವ್ನು ರಿವರ್ಸ್ ಹೇಳ್ತಿದ್ದಾನೆ, ರಿವರ್ಸ್. ನೋಡೋಣ, ರೋಡ್ ಆದ್ರೆ ಹೆಂಗೆ ನಿಂತಂತೈತೆ ಅನ್ಬೋದು. ಮುಗಿಲ್ಗೂ ಯಾವುದು ಇದು 96 ಅಷ್ಟೇ. ಅದು ರೇಟ್ ಜಾಸ್ತಿ. ಏನು ಇದು 146 ಇದು 96 ನೋಡಿ ಎಲ್ಲ ಬೋಟ್. ಇವಾಗ ಅದು ಎಷ್ಟಣ್ಣ, ಅದು 148 ಅದು ಅದು ಇದು ಹೋಗ್ತಿದೆಯಲ್ಲ 96 ಅದು, ಇದು 64 ಅದು 96 ಕೆಪಾಸಿಟಿ, ಇದು 64 ಕೆಪಾಸಿಟಿ ಅಷ್ಟೇ. ಆ ಬೋಟ್ ಹೋಗ್ತಾ ಇದೆ. ಇದು ಕಾಲೇಜ್ ಅವರಿಗೆ ಈ ಬೋಟು ಇವಾಗ ಹೋಗುತ್ತೆ. ಫುಲ್ಲು ಬೆಳಗ್ಗೆ ಅನ್ನೆಲ್ಲ ಆಡೋಕೊಂಡವ್ರೆ. ಇಲ್ಲಿ ನೋಡಿ, ಇದರಲ್ಲೂ ಫುಲ್ಲು ಹೋಗ್ತಾ ಇದ್ದಾರೆ. ಇದೆಷ್ಟಣ್ಣ 148 ಅಲ್ಲ ಇದು? ಇದು ಕ್ಲಾಸಿಕ್ ಅವ್ರದ್ದೇ. ಇವಾಗ ಹೋಗಿದ್ದು ಕ್ಲಾಸಿಕ್ ಅವ್ರದ್ದೇ, ಈ ಕಡೆ ಇರೋದು ಕ್ಲಾಸಿಕ್ ಅವ್ರದ್ದೇ. ಮೇ ಬಿ ನಾನ್ ಎ ಸಿ ಅನ್ಸುತ್ತೆ ಅಣ್ಣ. ಮೇಲ್ಗಡೆ ಕೆಳಗಡೆ ಎ ಸಿ, ಬೆಳಗಡೆ ಅಲ್ಲ, ಇವ್ರು ನಾನ್ ಎ ಸಿ ಎ ಸಿ ನಾನ್ ಎ ಸಿ ಎರಡೂ ಇರುತ್ತೆ. ಇಲ್ಲಿ ನೋಡಿ ಅದು ಅಣ್ಣ, ಅದು ನೋಡೋಣ ಹೆಂಗೈತೆ. ಯಾವುದು ಇವಾಗ ಬಂತು ನೋಡು. ಅದು ಇದು ಈಗ ಇದು ಹೋಗ್ತಾ ಇದೆ ನೋಡಿ. 2 ಅವರ್ ಹೋಗ್ತಾರಣ್ಣ. 2 ಅವರ್ ಅನ್ಸುತ್ತೆ. ಗಂಟೆಗೆ 600 ರೂಪಾಯಿ. ಹೆಂಗನ ಹೋಗ್ಬೋದು. ಇದು ಹೋಗ್ತಾ ಇದೆ ನೋಡಿ. ಇದು ಚಿಕ್ಕದು. ಅದು ಹೋಗಿದ್ದು ದೊಡ್ಡದು. ಅದು 96 ಕೆಪಾಸಿಟಿ,
ಇದು 64 ಕೆಪಾಸಿಟಿ ಅಷ್ಟೇ. ಇದು ಮಾತ್ರ ದೊಡ್ಡದು 148 ಕೆಪಾಸಿಟಿ. AC ನಾನ್ AC ಎರಡೂ ಇರುತ್ತೆ. ಆ ಕಡೆ JCB ಹೂಳು ತೆಗಿತಾ ಇದೆ ನೋಡಿ. ನಾಕ ಉಲ್ಟಾ ಹೋದ ಇಬ್ರು ಓ ಗುರು ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಅಲ್ಲಾಡ್ತೈತೆ. ಅದ್ ನೋಡಿ ಪೂರ್ತಿ AC. ಅದ್ ಮಾತ್ರ ಹೆವಿ ದೊಡ್ಡದಂದ್ರೆ ದೊಡ್ಡದು. ಅದು ಮಿನ್ನಾರು, ಅದು ನೇಮ್ ಬಂದು ಮಿನ್ನಾರು. ಇದ್ ನೋಡಿ ಡೀಸೆಲ್ ಹಾಕ್ಕೊಂಡು ಹೋದ್ರು. ಇದೇ ಡೀಸೆಲ್ ಕ್ಯಾನ್ಗಳು. ಇಲ್ಲಿ ನೋಡಿ ಹಿಟಾಚಿ ಏನ್ ಮಾಡ್ತಿದೆ ಅಂತ ನಾನು ನೋಡ್ತಾ ಇದ್ದೆ. ಹೂಳು ತೆಗಿತಾ ಇದೆ ನೋಡಿ, ಹೂಳು ಹೆಂಗ್ ತೆಗಿತಾರೆ. ನಮ್ ಬೋಟ್ ನೋಡಿ ಅಲ್ಲಿ ಹೋಗ್ತಿದೆ. ಅದು ಆ ಕಡೆ ಇದೆ ನೋಡಿ, ಅಲ್ಲಿದೆ ನೋಡಿ. ಅದು ಮೊದಲು ಹೋಗಿದ್ದು, ಇದು ಇವಾಗ ಹೋಗ್ತಾ ಇರೋದು. JCB ಹೂಳು ತೆಗಿತಾ ಇದೆ. ಇಲ್ಲಿ ನೋಡಿ ಎಲ್ಲ ಟಿಫನ್ ಮಾಡ್ತಾ ಇದ್ದಾರೆ. ಒಳಗಡೆ ಫುಲ್ಲು DJ ಇರೋದು ಗುರು, ಮಸ್ತಾಗೆ. ಗುರು ನೋಡಿ ಬೆಳಬೆಳಗಿನ ಎಲ್ಲ ಸಿಟಿ ಬಸ್ಗಳು ಹೆಂಗಿದಾವೆ ಇಲ್ಲಿ. ಎಲ್ಲ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಮಾತ್ರ ಇಲ್ಲಿ ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೋ ತಿಂದಿದ್ದು ಒಂದು ಸ್ವಲ್ಪ ಇನ್ನೂ ಬೇಕು ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ತಿಂಡಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಹೋಟೆಲ್ಗೆ. ಎಲ್ಲ ನೋಡಿ ಇಲ್ಲಿ ಬೆಳಬೆಳಗ್ಗೆ ಫುಲ್ಲು ರಶ್ಶು ನೋಡಿ. ಕ್ರೂಸಿಗೆ ಈ ಕಡೆಯಿಂದನೂ ಹೋಗ್ಬೋದು, ದಾರಿ ಇದೆ. ಏನು ಸೆಕೆ ಗುರು. ಟೈಮ್ ಕರೆಕ್ಟಾಗಿ 9 ಗಂಟೆ, 9 ಕಾಲಾಗಿದೆ ಅಷ್ಟೇ. ಸೆಕೆ ಅಂತೂ ಕಿತ್ಕೊಂಡ್ಬರ್ತೈತೆ. ಕೇರಳದಲ್ಲಿ ಫುಲ್ಲು ಹಿಂಗೆ, ನಮ್ಮ ಸೇಮ್ ಮಂಗಳೂರು ಉಡುಪಿ ಇದ್ದಂಗೆ ಗುರು ಪೂರ್ತಿ. ಬೆಳಬೆಳಗ್ಗೆನೆ ಎಲ್ಲ ಸೆಕೆ ಕಿತ್ಕೊಂಡ್ಬರ್ತೈತೆ. ಲಾಟ್ರಿ ನೋಡ್ರಿ ಇಲ್ಲಿ, ಲಾಟ್ರಿ ತಗೊಂಡು ತುಂಬ ಜನನು ದುಡ್ಡು ಮಾಡಿದ್ದಾರೆ, ತುಂಬ ಜನನು ಲಾಸಲ್ಲಿದ್ದಾರೆ. ಅದು ನಮ್ಮ ಅದೃಷ್ಟದ ಮೇಲೆ ಹೋಗುತ್ತೆ, ಏನು ಮಾಡೋದು. ನಾವು ಮಾತ್ರ ಯಾವತ್ತೂ ತಗೊಂಡಿಲ್ಲ ಲಾಟ್ರಿ. ಕೇರಳ ಬಂದಾಗೆಲ್ಲ ನಮಗೆ ಬೇಡ ಅಂತ. ಇನ್ನೂ ಓಪನ್ ಆಗಿಲ್ಲ ಕೆಲವುಗಳು ಅಂಗಡಿ, ಕೆಲವು ಓಪನ್ ಆಗಿದೆ ನೋಡಿ. ಇಲ್ಲ ಇಲ್ಲಿ ಬಾಳೆಹಣ್ಣು ನೋಡಿ ಎಷ್ಟು ದೊಡ್ಡ ಇದೆ ಅಂತ. ಇಲ್ಲಿ ಫುಲ್ಲು ಫೇಮಸ್ಸು ಬಾಳೆಹಣ್ಣು ಗುರು. ಬಾಳೆಹಣ್ಣಿನ ಚಿಪ್ಸು, ಬಾಳೆಕಾಯಿ ಚಿಪ್ಸ್ ಎಲ್ಲ ಸಖತ್ತಾಗಿರುತ್ತೆ. ನಾವು ತಗೊಂಡು ಹೋಗ್ಬೇಕು ಮನೆಗೆ. ಫುಲ್ಲಿ ಇಲ್ಲೆಲ್ಲ ಸರ್ಕಲಲ್ಲಿ ಫ್ರೂಟ್ಸ್ ಎಲ್ಲ ಮಾರ್ತಾ ಇದ್ದಾರೆ. ನಾವು ಹೋಟ್ಲು ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಹೋಟ್ಲು ಸಿಗ್ತಾ ಇಲ್ಲ ನೋಡಿ. ಎಲ್ಲರೂ ಕ್ರೂಸಿಗೆ ಹೋಗ್ತಾ ಇದ್ದಾರೆ. ನಾವಿಲ್ಲಿ ಏನಾದರೂ ತಿನ್ನೋಣ ಇಲ್ಲ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಹಾಕಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಒಳಗಡೆ ಹಾಕಿಟ್ಟಿರ್ತಾರೆ ನೀರೊಳಗಡೆ. ಇಲ್ಲಿ ನೋಡಿ ಈ ಥರ ಉಪ್ಪಿನ ನೀರಲ್ಲಿ ಹಾಕಿಟ್ಟಿರ್ತಾರೆ. ಚೆನ್ನಾಗಿರುತ್ತೆ ಮಾತ್ರ, ಕೋಲ್ಡಾಗಿ ಚಿಲ್ಲಾಗಿ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಎಲ್ಲದೂ ಹಾಕಿಟ್ಟಿದ್ದಾರೆ. ಬೀಟ್ರೋಟ್ ನೋಡಿ ಹೆಂಗ್ ಹಾಕಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನಮ್ಮ ಹರೀಶಣ್ಣ ಬೀಟ್ರೋಟ್ ಜ್ಯೂಸ್ ತಗೊಂಡಿದ್ದಾರೆ. ನಾವು ಕಲ್ಲಂಗಡಿ ಹಣ್ಣಿನ ತಗೊಂಡಿದ್ವಿ. ಹಿಂಗೆ ಹಾಕಿ ಜ್ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟೇ ಜ್ಯೂಸ್ ಆಯ್ತು. ಈ ಕಡೆ ಬಂತು ನೋಡಿ ಜ್ಯೂಸು ರೆಡಿ ಆಯ್ತು ನೋಡಿ. ಹರೀಶಣ್ಣ ಟೇಸ್ಟ್ ಹೆಂಗೈತೆ?
ನಮ್ದು ಇವಾಗ ಕಲ್ಲಂಗಡಿ ಹಣ್ಣಿಂದು ಮಾಡ್ತಾರೆ. ರೇಷನ್ ಹೆಂಗೈತೆ ಟೇಸ್ಟು? ಸೇಮ್ ಬೀಟ್ರೂಟ್ ಕುಡ್ದಂಗೆ ತಿಂದಂಗೆ ಆಗೈತೆ. ಹೌದಾ, ಚೆನ್ನಾಯ್ತಾ? ಇಲ್ಲಿ ನೋಡಿ ಅವರೆಲ್ಲ ಬೀಟ್ರೂಟ್ ತಗೊಂಡ್ರು ಹರೀಶಣ್ಣ, ನಾವು ಮಾತ್ರ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀವಿ. ಇಲ್ಲಿ ನೋಡಿ ಪಾನಿ ಹೆಂಗೆ ಕೊಡ್ತಾರೆ, ಇಲ್ಲಿ ನೀರು. ಫುಲ್ಲು ಕೋಲ್ಡ್ ಇದೆ ನೋಡಿ, ಫುಲ್ಲು ಚಿಲ್ಲಾಗಿ, ಫುಲ್ ಚೆನ್ನಾಗಿದೆ, ಸಖತ್ತಾಗೈತೆ. ಇಲ್ಲಿ ಜ್ಯೂಸ್ ಕುಡಿದು ಈ ಕಡೆ ಬಂದ್ವಿ ನೋಡಿ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಟಾಚಿ ಹೇಗಿದೆ ಅಂತ. ಇದೇ ಗುರು ಹುಳು ತೆಗಿಯೋದು, ಈ ಥರ ಇರುತ್ತೆ. ಇವಿನ್ನೂ ಹೋಗಿಲ್ಲ ಇವು, ಮೋಸ್ಟ್ಲಿ ಇವತ್ತು ಹೋಗ್ತಾವೋ ಇಲ್ಲೋ ಗೊತ್ತಿಲ್ಲ. ಹೋಗ್ತವೆ, ಡೈಲಿ ಟ್ರಿಪ್ ಇರುತ್ತೆ. ಇವಾಗ ಸೀಸನ್ ಅಲ್ಲ, ಎಲ್ಲ ಟ್ರಿಪ್ಗಳು ಇರುತ್ತೆ. ಗುರು ಜ್ಯೂಸಿಗೆ ಮಾತ್ರ ಜಾಸ್ತಿ ರೇಟ್ ಆಯಿತು. ಬೀಟ್ರೋಟ್ ಜ್ಯೂಸಿಗೆ 50, ಕಲ್ಲಂಗಡಿ ಜ್ಯೂಸಿಗೆ 40, ಟೋಟಲ್ಲು 210 ಆಯಿತು. ಸ್ವಲ್ಪ ಜಾಸ್ತಿನೇ ಆಯಿತು. ಓಕೆ, ಬಟ್ ಚೆನ್ನಾಗಿತ್ತು. ಜಾಸ್ತಿ ಆಯಿತು ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು. ಈ ಕಡೆ ನೆರಳಿದೆ ನೋಡಿ, ಅಪ್ಪ ಸಾಕಾಗೋಯ್ತು ಅಲ್ಲೆಲ್ಲ ಬಿಸಿಲಲ್ಲಿ. ಓ, ಇದು ಪಾರ್ಕಿಂಗ್. ಓ, ಇದು